ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ. ಏನ್ರಿ ನಿಮ್ಮ ಪ್ರಾಬ್ಲಮ್ಮು, ಏನ್ರಿ ನಿಮ್ಮ ಪ್ರಾಬ್ಲಮ್ ಅಂತ ಈಗ ನಾನು ಪ್ರಾಬ್ಲಮ್ ಒಳಗೆ ನಿಂತುಬಿಟ್ಟಿದ್ದೀನಿ. ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು ಈ ಪ್ರಾಬ್ಲಮ್ ಏನು ಅಂತ. ಕಸದ ಒಳಗಡೆ ಆ್ಯಂಕರ್ ಒಬ್ಬರು ಬಂದು ನಿಂತಿರೋದೀಗ. ಇದು ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ. ಇದು ಬಹುಶಃ ಇಲ್ಲಿನ MLA ಅವರಿಗೆ ನೋಡೋದಕ್ಕೆ ಭಾಳ ಸುಂದರವಾಗಿ ಕಾಣ್ಬೋದು. ಅತಿ ಸುಂದರ, ಅತ್ಯದ್ಭುತ. ಇಲ್ಲಿನ MLAಗಳಾದಂಥ ಎಸ್ ಟಿ ಸೋಮಶೇಖರ್ ಅವರು, ಅಂದರೆ ಎಸ್ ಟಿ ಸೋಮಶೇಖರ್ ಅಂತಂದಾಗಲೇ ಗೊತ್ತಾಗುತ್ತೆ ನಾನು ಯಾವ ಕ್ಷೇತ್ರದಲ್ಲಿದ್ದೀನಿ ಅಂತ. ಯಶವಂತಪುರ ಕ್ಷೇತ್ರದಲ್ಲಿ ದೊಡ್ಡಬಿದ್ರಕಲ್ಲಿನಲ್ಲಿ ನಾವು ಬಂದಿರೋದೀಗ. ಇಲ್ಲಿ ಕಸಗಳ ರಾಶಿ ಒಳಗಡೆ ನಾವು ನಿಂತುಬಿಟ್ಟಿದ್ದೀವಿ. ಜನರಿಗೆ ಹಣದ ಭಾಗ್ಯ ಅಂದರೆ ನಿನ್ನ ಗೃಹಲಕ್ಷ್ಮಿ ಕೊಡ್ತಾರಲ್ಲ ಆ ಭಾಗ್ಯ ಈ ಭಾಗ್ಯ ಅಲ್ಲ, ಇದು ರೋಗ ಭಾಗ್ಯ, ಅನಾರೋಗ್ಯ ಭಾಗ್ಯ, ಇದನ್ನು ಕೊಡ್ತಾ ಇರುವಂಥದ್ದು ನಮಗಿಲ್ಲಿ ಮೇಲ್ನೋಟಕ್ಕಲ್ಲ ಒಳನೋಟಕ್ಕಲ್ಲ ಎಲ್ಲ ನೋಟಕ್ಕೂ ಗೊತ್ತಾಗ್ತಾ ಇದೆ. ಬನ್ನಿ ದೊಡ್ಡಬಿದ್ರಕಲ್ ಜನ ಏನು ಅನ್ಬೋದು, ಇನ್ನು ಬೇರೆ ಬೇರೆ ಏನೇನು ಸಮಸ್ಯೆ ಇದೆ. ಇದು ಕಸ ಮಾತ್ರ ಅಲ್ಲ, ಒಳಗಡೆ ಇನ್ನೂ ಭಯಂಕರವಾಗಿದ್ದಾವೆ ಸಮಸ್ಯೆಗಳು. ಅವರ ಪರ್ಸನಲ್ ಸಮಸ್ಯೆಯಿಂದ ಹಿಡಿದು ಪ್ರತಿಯೊಂದು ಸಮಸ್ಯೆಗೂ ಕೂಡ ಎಲ್ಲಿದೆ ಸೊಲ್ಯೂಷನ್. ಬನ್ನಿ ಜನರನ್ನ ಮಾತನಾಡ್ತಾ ಹೋಗೋಣ, ನೇರವಾಗಿ ಒಳಗಡೆ ಹೋಗೋಣ. ಏನೇನು ಹೇಳ್ತಾರೆ ಇಲ್ಲಿನ ಸಮಸ್ಯೆ ಬಗ್ಗೆ, ಅಧಿಕಾರಿಗಳು ಹೆಂಗೆ ವರ್ತಿಸ್ತಾರೆ, MLAಗಳು ಹೆಂಗೆ ಪ್ರತಿಕ್ರಿಯೆ ಕೊಡ್ತಾರೆ, ಎಲ್ಲದಕ್ಕೂ ಕೂಡ ಇಲ್ಲಿ ಅನುಕೂಲವಿದೆಯೇ, ರಸ್ತೆ ಸರಿ ಇದೆಯೇ, ಚರಂಡಿ ಸರಿ ಇದೆಯೇ, ಗೌರ್ಮೆಂಟ್ ಕಡೆಯಿಂದ ಎಲ್ಲ ಭಾಗ್ಯಗಳು ಅಥವಾ ಎಲ್ಲ ರೀತಿಯ ಸಮಸ್ಯೆ ಬಗೆಹರಿಯುತ್ತಿದೆಯೇ, ಎಲ್ಲವನ್ನೂ ಕೂಡ ಜನರ ಹತ್ರ ಕೇಳೋಣ ಬನ್ನಿ. ಏನು ಸರ್, ಏನು ನಿಮ್ಮ ಹೆಸರು? ಪರಮೇಶ್. ಪರಮೇಶ್, ಎಲ್ಲಿ ಮನೆ? ಇಲ್ಲೇ ರೆಡ್ಡಿಕಟ್ಟೆ. ಇಲ್ಲೇ ಮನೆ. ಏನು ನಿಮ್ಮ ಪ್ರಾಬ್ಲಮ್ ನಮ್ಮ ರೋಡಾಗ ಒಂದು ಟಾರ್ ಹಾಕಿಲ್ಲ, ಬೆಳೆಕಾಳು ಹೋಗ್ಲಿ ಅವಳು ಹೋಗ್ಲ. ಬೆಳೆಕಾಳು ಇಲ್ಲ, ಏನಿಲ್ಲ. ಬೆಳೆಕಾಳು ಹಾಕಕ್ಕಾಗಲ್ಲ ಸಿಟಿ ಒಳಗೆ. ರೋಡ್ ನೋಡ್ರಿ ಸಾಕು, ಬರೀ 4-6 ಜನ ಓಡಾಡ್ತಾರ. ರೋಡ್ ನೋಡ್ರಿ ಸಾಕು, 4-6 ಜನ ಓಡಾಡ್ತಾರೆ. ರೋಡ್ ಸರಿ ಇಲ್ಲ. ಮತ್ತೆ ಕೇಳಬೇಕು, ರೋಡ್ ಸರಿ ಇಲ್ಲ ಅಂದ್ರೆ ನೀವು ಯಾರನ್ನ ಕೇಳಬೇಕು? ಎಲ್ಲಿದೆ ಸೊಲ್ಯೂಷನ್? ನಿಮ್ಮನ್ನ ಕೇಳ್ತಾ ಇದೀವಲ್ಲ, ನೀವು ಇದು ಮಾಡ್ತಾ ಇದ್ರಿ. ನಿಮ್ಮನ್ನ ಸರ್ಕಾರ ನಿಮ್ದಲ್ಲ, ಸಿದ್ದರಾಮಯ್ಯರ್ದು. ಬೇರೆ ಏನು ಪ್ರಾಬ್ಲಮ್? ರೋಡ್ ನೀರು ಬರ್ತೈತಾ, ಚರಂಡಿ ಸರಿ ಇದೆಯಾ, ಎಲ್ಲ ಭಾಗ್ಯಗಳು ಸಿಗ್ತದವ? ಏನು ಸರಿ ಇಲ್ಲ ಸರ್. ನಿಮ್ಗೆ ಯಾವ ಭಾಗ್ಯನೂ ಇಲ್ವಲ್ಲ? ನಮ್ಗೆ ಗಂಡಸ್ರಿಗೆ ಯಾವ ಭಾಗ್ಯ ಐತಿ? ಹೆಂಗಸ್ರ ಭಾಗ್ಯ ಅಂತಂದ್ರೆ ನಮ್ಗೆ ಯಾವ ಭಾಗ್ಯ? ಹೆಂಗಸ್ರ ಭಾಗ್ಯ, ನಮ್ದು ಯಾವ ಭಾಗ್ಯ ಇಲ್ಲ. ಅಂದ್ರೆ ಭಾಗ್ಯ ಇದ್ದಾಳ ನಮ್ಮನೆ ಇದಾರಲ್ಲ ಅಲ್ಲಿ. ಏನ್ ಸರ್ ನಿಮ್ಮ ಹೆಸರು? ಹರೀಶ್ ಅಂತ. ಏನು ಅರ್ಶನ ಕಲರ್ ಶರ್ಟ್ ಹಾಕ ಬಂದ್ಬಿಟ್ಟಿದ್ರಿ? ಅರ್ಶನ ಕಲರ್ ಅರ್ಶನ ಕಲರ್ ಹಾಕಿದ್ದೀವಿ. ಏನ್ ನಿಮ್ಮ ಹೆಸರು? ಹರೀಶ್ ಸರ್. ಹರೀಶ್ ಅವ್ರು ಏನು ಓದಿದ್ದೀರಾ ನೀವು? ಸರ್ ನಾವೇನೋ ಒಂದು ಡಿಪ್ಲೊಮಾ ಮಾಡಿದೀವಿ ಸರ್. ಡಿಪ್ಲೊಮಾ ಮಾಡಿದಿರಿ, ಈಗ ಏನು ಮಾಡ್ತಾ ಇದೀರಿ? ಯಾವುದೋ ಕಂಪ್ನಿ ಕೆಲ್ಸಕ್ಕೆ ಹೋಗ್ತೀವಿ ಸರ್. ಕಂಪ್ನಿಲಿ ಕೆಲ್ಸಕ್ಕೆ ಹೋಗ್ತೀರಿ. ಹೆಂಗಿದೆ ಸಮಸ್ಯೆ? ಸರ್ ಸಮಸ್ಯೆ ಈ ಕಡೆ ನಮ್ಮ ಏರಿಯಾದಲ್ಲಿ ಏನಂದ್ರೆ ಕುಡಿಯೋ ನೀರು ಸಮಸ್ಯೆ. ನೀರಂದ್ರೆ ಇಲ್ಲಿ ಕಾವೇರಿ ವಾಟರ್ಗಳು ಎಲ್ಲ ಕಡೆ ಬಂದಿಲ್ಲ, ಹಾಗಾಗಿ CMC ವಾಟರ್ಗಳಿಗೆ ನಾವು ಡಿಪೆಂಡ್ ಆಗ್ಬೇಕು. ಕಾವೇರಿ ವಾಟರ್ ಯಾಕಿಲ್ಲ? ಇಲ್ಲ ಅಂದ್ರೆ ಇನ್ನ ಟೆಸ್ಟಿಂಗ್ ಮಾಡ್ತಾ ಇದಾರೆ ಕೆಲವನ್ನ. ಮಂಡ್ಯದಲ್ಲಿ ಮಾಡ್ತಾವ್ರ? ಎಲ್ಲಿ ಮಂಡ್ಯದಲ್ಲೋ ಮೈಸೂರಲ್ಲೋ ಮಾಡ್ತಾವ್ರೆ. ಇನ್ನ ಇಲ್ಲಿರೋ ವಾಟರ್ ಮ್ಯಾನ್ಗಳಿಗೆ ಸಂಬಳ ಕೊಡಲ್ವಂತೆ ಗೌರ್ಮೆಂಟ್. ಯಾಕೆ ಕೊಡಲ್ವಂತೆ? ಯಾಕೆ ಕೊಡಲ್ಲ ಅಂತ ಗೊತ್ತಿಲ್ಲ. ಈ ಕಾಸಿಲ್ವಂತೆ, ದುಡ್ಡಿಲ್ವಂತ. ಈ ಗೌರ್ಮೆಂಟ್ ಅವರು ಸಂಬಳ ಕೊಡ್ತಿದ್ದಕ್ಕೆ ಈ ವಾಟರ್ ಮ್ಯಾನ್ಗಳು ಮನೆ ಅಥವಾ ಸಂಬಳ ಕೊಡಿ ನಮ್ಗೆ ಸಂಬಳ. ವಾಟರ್ ಮ್ಯಾನ್ಗಳು ನೀರು ಹೆಂಡತಿಗೆ 200 ರೂಪಾಯಿ ಬತ್ತಲ್ವಾ? ಅವ್ರಿಗೆ ಬರೋದಕ್ಕೆ ಇವ್ರಿಗೆ ಬರಲ್ವಂತೆ, ಇವ್ರಿಗೆ ಕೊಡಲ್ವಂತೆ ಸಂಬಳ ಗೌರ್ಮೆಂಟ್. ಅದೇ ರೂಪದಲ್ಲಿ. ಅದಕ್ಕೆ ನಾವು ಈ ಪ್ರತಿನಿಧಿಗಳು ನಿಮ್ಮ ಪ್ರಕಾರ ಕೇಳೋದೇನಂದ್ರೆ, ಗೌರ್ಮೆಂಟ್ಗಳು ಯಾಕೆ ಸಂಬಳ ಕೊಡಲ್ಲ ವಾಟರ್ ಮ್ಯಾನ್ಗಳಿಗೆ? ಅವ್ರು ಯಾಕೆ ಜನಗಳ ಹತ್ರ ಇಸ್ಕೋಬೇಕು ಸಂಬಳ? ಹಿಂಗೆ ಯಾಕೆ ಮಾಡ್ತಾರೆ? ಇಂಥದ್ದು ಮಾಡಿ ಆ ನೀರನ್ನು ಬಿಡೋಕ್ಕೂ ಅವ್ರದೇ, ಅವ್ರಿಗೆ ಬಿಡ್ಬೇಕು ಅನ್ಸರಿ ಬಿಡೋದು, ಇಲ್ಲಾಂದ್ರೆ ಇಲ್ಲ, ಈ ತರ ಎಲ್ಲ ಮಾಡ್ತಾರೆ. ಆಮೇಲೆ ಏನಿದು ನಿಮ್ ಮೋರಿ ಆಗಿಲ್ಲ ಸರ್. ಮೋರಿ ಮಾಡಕ್ಕೆ 7-8 ವರ್ಷದಿಂದ ಒಂದು ರೋಡ್ ಮೋರಿ ಮಾಡಕ್ಕೆ ಸತಾಯಿಸ್ತವ್ರೆ. ಈಗಾನು ಒಂದು ವಾರ 15 ದಿವಸ ಆಯ್ತು ಮೋರಿ ಅಗದು, ಅದನ್ನ ಫಿನಿಶ್ ಮಾಡಿಲ್ಲ. ಎಲ್ಲಿ? ಈಗ ಇದೇ ರೆಡ್ಡಿಕಟ್ಟೆಯಲ್ಲಿ ಮೇಲ್ಗಡೆ. ಹಣೆ ಬರಗಳು ತೋರ್ಸಕ್ಕೆ ಅಂತಾನೆ ನಾನು ಬಂದಿರೋದಲ್ವೇ. ಏನ್ ನಿಮ್ಮ ಹೆಸರು? ಬಿಡಿ ನಾ ಹಿಡ್ಕತ್ತೀನಿ. ಗಿರಿಜಾ ಅಂತ ಸರ್ ನನ್ನ ಹೆಸರು. ಗಿರಿಜಾ ಅವರ ಯಾವ ಏರಿಯಾ? ಚಿಕ್ಕಬಿದ್ರಕಲ್, ಇದೇ ಏರಿಯಾ ಸರ್. ಇದೇ ಏರಿಯಾ. ಏನು ಓದಿದ್ರಿ ನೀವು? ಡಿಗ್ರಿ ಆಗಿದೆ ಸರ್. ಡಿಗ್ರಿ ಪರ್ಸೆಂಟೇಜು? 76. 76% ತಗೊಂಡಿರುವಂತ ನಮ್ಮ ಗಿರಿಜಮ್ಮನವರು ಈಗ ಈ ಆ ಏರಿಯಾದ ಸಮಸ್ಯೆಯನ್ನ ಇಂಚಿಂಚಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಏನ್ ನಿಮ್ ಪ್ರಾಬ್ಲಮ್ಮು? ಪ್ರಾಬ್ಲಮ್ ಇಲ್ಲ ಅನ್ಕೊಳ್ಳೋದೇ ಪ್ರಾಬ್ಲಮ್. ಪ್ರಾಬ್ಲಮ್ ಇಲ್ಲ ಅನ್ಕೊಳ್ಳೋದೇ ಪ್ರಾಬ್ಲಮ್. ಸಾಕಾಗಿದೆ. ಹೇಳಿ. ಅದಕ್ಕೆ ಯಾಕಂದ್ರೆ ಈಗ ಒನ್ ರೇಷನ್ ಒನ್ ಕಾರ್ಡ್ ಅಂತ ಮಾಡಿದ್ದಾರೆ. ಆದ್ರೆ ನಾವು ರೇಷನ್ ಅಂಗಡಿಗೆ ಹೋದ್ರೆ ರೇಷನ್ನೇ ಕೊಡಲ್ಲ ಸರ್. ತುಂಬಾ ಚೀಪ್ ಆಗಿ ಮಾತಾಡ್ತಾರೆ. ಇದು ಗಂಭೀರವಾದ ಸಮಸ್ಯೆ. ಏನ್ ಚೀಪ್ ಆಗಿ ಮಾತಾಡ್ತಾರೆ? ಈಗ ನಿಮ್ ಬೇರೆ ಡಿಸ್ಟಿಕ್ ನಾವ್ ಯಾಕೆ ಕೊಡ್ಬೇಕು ಅಂತಾರೆ. ಒಂದು ನಾವು ರಿಕ್ವೆಸ್ಟ್ ಮಾಡ್ತೀವಿ, ಯಾಕಂದ್ರೆ ನಮ್ದು ತುಂಬಾ ದೂರ ಇರುತ್ತೆ ಊರು. ಅವ್ರಿಗೆ ಎಜುಕೇಟೆಡ್ ಅಲ್ವಾ? ರೂಲ್ಸ್ ಹೇಳ್ಬೇಕು. ರೂಲ್ಸ್ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ರು ರೇಷನ್ ಕೊಡಬೇಕು. ಮತ್ತೆ ಸ್ವಲ್ಪ ರೇಷನ್ ಕಮ್ಮಿ ಕೊಡ್ತಾರೆ. ನಮ್ಗೆ ಅದೊಂದು ಸಮಸ್ಯೆ ಇದೆ. ನಮಗೆ ಅದೊಂದು ನ್ಯಾಯ ಕೊಡಲ್ವಾ? 10 kg ಕೊಡ್ತಾರೆ. ನಮ್ದು ಬೇರೆ ಡಿಸ್ಟ್ರಿಕ್ಟ್ ಅಲ್ವಾ, ಅದಕ್ಕೆ ಕಮ್ಮಿ ಕೊಡ್ತಾರೆ. ಹೌದು. ವಾ, ಇದ್ಯಾವ ನ್ಯಾಯ ಸ್ವಾಮಿ? ಯಾಕೆ ನೀವೇ ತಾನೇ ಮಾಡಿರೋದು ರೂಲ್ಸು?
ನೀವೇ ಅಲ್ವಾ ಮಾಡೋದು ಅದೊಂದು ನ್ಯಾಯ ಒದಗಿಸಿ ನನ್ನಿಂದ ಇನ್ನು 10 ಜನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ನಾನು ಒಬ್ಳಿಗೆ ಅಲ್ಲ, ಇದು ಬಹಳ ಜನ ಸಮಸ್ಯೆನೆ. ಬಟ್ ಯಾರು ಮುಂದೆ ಬಂದು ಗೃಹಲಕ್ಷ್ಮಿ ಎಲ್ಲ ಬರ್ತಿರ್ಬೇಕಲ್ಲ, ಎಲ್ಲ ಬರುತ್ತೆ ಸರ್. ಏನು ಇನ್ ಟೈಮಿಗೆ ಬರ್ತಾ ಇದೆಯಾ ಅದು? ಇನ್ ಟೈಮಿಗೆ ಬರುತ್ತೆ ಸರ್. 200 ರೂಪಾಯಿ ಬರುತ್ತೆ ಸರ್, ಅದೇನು ಸಮಸ್ಯೆ ಇಲ್ಲ ಗೃಹಲಕ್ಷ್ಮಿದು. ಬಟ್ ರೇಷನ್ ನಮಗೆ ಕರೆಕ್ಟ್ ಆಗಿ ಸಿಗೋ ತರ ನೀವು ಮಾಡ್ಬೇಕು. ಮೇನ್ ಬೇಕಾಗಿರೋದು ನಿಮ್ಗೆ ಗೃಹಲಕ್ಷ್ಮಿನ ರೇಷನ್? ರೇಷನ್ ಬೇಕು. ರೇಷನ್ ಅನ್ನಭಾಗ್ಯ. ಹಾ ಬನ್ನಿ ಸರ್, ಏನೋ ಹೇಳ್ತಾ ಇದ್ರಿ, ಏನೋ ರೇಷನ್ ಗಿಷನ್ ಕೊಡಲ್ಲ, ಜಗಳ ಮಾಡ್ತಾರೆ ಏನೋ ಹೇಳ್ತಿದ್ರಲ್ಲ. ದುಡ್ಡು ಇಸ್ಕೊಂತಾರೆ. ಯಾಕೆ ಇಸ್ಕೊತಾರೆ ದುಡ್ಡು? ದುಡ್ಡು ಇಸ್ಕೊತಾರ? ಹೌದು ಸರ್. ಎಷ್ಟು ರೂಪಾಯಿ? ನನ್ನ ಹತ್ರ ಫೋನ್ ಪೇನೂ ಇಷ್ಟೇ. ಹೌದಾ? ತೋರಿಸಿ ಫೋನ್ ಪೇ. ಆರಾಮಾಗಿ ತೋರಿಸಿ, ಆರಾಮಾಗಿ ತೋರಿಸಿ, ಇದೆ ನನಗೆ ಕಳಿಸಿ. ಹಾ ಬನ್ನಿ. ಎಷ್ಟು ರೂಪಾಯಿ? 30 ರೂಪಾಯಿ ತಗೊಂತಾರೆ. ಇಲ್ಲಾಂದ್ರೆ ಅವರು ಉಪ್ಪು ಕೊಡ್ತೀವಿ, ಸಾಂಬಾರ್ ಕೊಡ್ತೀವಿ. ಉಪ್ಪಿಗೆಲ್ಲ 30 ರೂಪಾಯಿಗೆ ತಗೋತಾರೆ ಅನ್ಸುತ್ತೆ ಮಾಮೂಲಿ. ನಮ್ಗೆ ಉಪ್ಪು ಬೇಡ, ಏನು ಬೇಡಮ್ಮ ಅಂದ್ರೆ 30 ರೂಪಾಯಿ ಕೊಡಿ ಅಂತಾರೆ. ಇಲ್ಲ 100 ರೂಪಾಯಿ ರೌಂಡ್ ಫಿಗರ್ ತಗೊಂತಾರೆ. ಓ, ನೀವು ಅದೆಲ್ಲ ಬೇಡ ಅಂತಂದ್ರೆ ದುಡ್ಡು ಕೇಳ್ತಾರೆ? 30 ರೂಪಾಯಿ. ಅದೇಂಗೆ ಸರ್? ಅದು ತಗೊಳಂಗಿಲ್ವಲ್ಲ, ಅದಕ್ಕೆ ಮಾತ್ರ ಕೊಡ್ಬೇಕು. ಹೌದು, ಅದು ಉಪ್ಪು ಮತ್ತೆ ಸೋಪ್ ಏನೋ ಕೊಡ್ತಾರಲ್ಲ. ಇಲ್ಲ, ನೀವು ಬೇರೆ ಡಿಸ್ಟಿಕ್ ಕೊಟ್ರೆ ಕೊಡಿ, ಹಾ, ನಿಮ್ ಹಾಕೋದೇ ಜಾಸ್ತಿ. ಏನೋ ಅವ್ರ ಒಬ್ಬರ ಮನೆ ತಂದು ಹಾಕೋದಂಗೆ. ಬೇರೆ ಡಿಸ್ಟಿಕ್ ಅಂದ್ರೆ ಏನು ಪಾಕಿಸ್ತಾನದವ್ರು ನೋಡ್ದಂಗೆ ನೋಡ್ತಾರೆ ನಮ್ಮನ್ನ? ಇಲ್ಲಿದೆ ಚಿತ್ರದುರ್ಗ ಡಿಸ್ಟಿಕ್ನ ಹಾ, ಹಿಂಗ್ ಮಾಡಕ್ಕೆ ಹಿಂಗ್ ಮಾಡ್ತಾವ್ರೆ. ಹೌದಾ? ನಾನು ಹೇಳಿದ್ದೀನಿ ಆಲ್ರೆಡಿ ಕ್ವಶನ್. ಒಬ್ಬ ರೇಷನ್ ಅಂಗಡಿಯವರು ಓಕೆ ಅಣ್ಣ ಆಯ್ತು ಬಿಡೋಣ ಬಂದು ತಗೊಂಡೋಗಿ ಅಂತಾರೆ. ಇನ್ನೊಬ್ರು ಬಂದ್ಬಿಟ್ಟು ಆ ಥರ ಮಾಡ್ತಾರೆ. ನಾನು ಅಂಗಡಿ ಹೆಸರು ಹೇಳ್ತೀನಿ, ಅದರಲ್ಲಿ ಏನಿದೆ. ಹೇಳಿ. 243 ಚಿಕ್ಕಬಿದ್ರಕಲ್. 243 ಚಿಕ್ಕಬಿದ್ರಕಲ್ ನ್ಯಾಯಬೆಲೆ ಅಂಗಡಿ. ನ್ಯಾಯಬೆಲೆ ಅಂಗಡಿ. ಓಹೋ ಹೋ, ಸಿಕ್ಕಾಕೊಂಡ್ರಿ ನೋಡಿ ನೀವೆಲ್ಲ. ದೊಡ್ಡಬಿದ್ರಕಲ್ನಲ್ಲಿ ಮೋರಿ ಮೇಲೆ ಕೂತ ವೀರ ಅಂದರೆ ಮೋರಿ ಮುಚ್ಚಕ್ಕಾಗಲ್ಲ, ಅದನ್ನು ತೋರಿಸ್ತಿರುವಂಥ ವೀರ ಈಗ ನಾನು. ಹಾಂ ನೋಡಿ ಇಲ್ಲಿ ಹೆಂಗಿದೆ ಪರಿಸ್ಥಿತಿ. ಹಾಂ, ಈಗ ಏನಾದ್ರು ವೆಹಿಕಲ್ ಬರ್ತಾ ಇರ್ತವೆ ಈ ಕಡೆಯಿಂದ. ಇದು ಒಂದು ರೋಡ್ ಚೆನ್ನಾಗಿದೆ ಅಂದರೆ ಮಾಮೂಲಿ ವೆಹಿಕಲ್ ಬರುವಂಥ ರೋಡ್ಗಳು. ಬಂದ ಸೀದಾ ಕತ್ಲಲ್ಲಿ ಬಂದ ಗೊತ್ತಾಗಲಿಲ್ಲ, ಬ್ರೇಕ್ ಹೊಡೆದ ಅಂದರೆ ಇದ್ರೊಳಗೆ ಡಮಾರ್. ಹೌದಾ? ಅಯ್ಯೋ, ನಮ್ಮ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ. ಬರೀ ಇದೆಲ್ಲ ಬರೀ ಸಿಂಪಲ್. ಬಟ್ ಹೇಳ್ಬೇಕಂದ್ರೆ ದೊಡ್ಡದು ತುಂಬಾ ಇದೆ ಸರ್. ನಾವ್ ಯಾಕಾದ್ರೂ ಇವ್ರಿಗೆ ಓಟ್ ಹಾಕ್ಬಿಟ್ಟು ಇಂಥವ್ರನ್ನ ಆಯ್ಕೆ ಮಾಡ್ಕೊಂಡು ಅನ್ನೋಷ್ಟು ನಮ್ಗೆ ಬೇಜಾರಾಗ್ಬಿಟ್ಟಿದೆ. ನನ್ಗೊಬ್ಬನಿಗೆ ಅಲ್ಲ, ನೀವು ಈ ರೋಡಲ್ಲಿ ಯಾವುದೇ ಒಬ್ಬ ಜನಗಳನ್ನ ಕೇಳಿ, ಪ್ರತಿಯೊಬ್ಬರು ಇಡೀ ಶಾಪ್ ಹಾಕೊಂಡು ಓಡಾಡ್ಕೊಂಡು ಬರೀ ಧೂಳು ಕುಡ್ಕೊಂಡು ಬರೀ ಇದೇ ಸಮಸ್ಯೆ ಯಾವಾಗ ನೋಡಿದ್ರು. ಸರ್, ಇವಾಗ್ಲೂ 78 ವರ್ಷ ಆಯ್ತು ನಾವ್ ಇನ್ನೂ ರೋಡ್ ಹಾಕೋದು ಬರೀ ಮೋರಿ ಹಾಕೋದ್ರಲ್ಲೇ ಇದೀವಿ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಎಲ್ಲೋಗ್ತಾ ಇದೆ, ಏನ್ ಮಾಡ್ತಾ ಇದಾರೆ? ಬರೀ ಈ ತರ ಭ್ರಷ್ಟಾಚಾರದಲ್ಲೇ ಮುಳುಗೋಗ್ಬಿಟ್ಟಿದೆ. ಅವತ್ತು ನೀವೆಲ್ಲ ಯಾಕೆ ಇಸ್ಕೋಬೇಕಿತ್ತು ಅಲ್ವಾ? 2,000 ರೂಪಾಯಿ ಸರ್, ನಮ್ಮ ಎಲೆಕ್ಷನ್ ಟೈಮಿಗೆ 2,000 ರೂಪಾಯಿ 3,000 ರೂಪಾಯಿ ಕೊಡಕ್ ಬರ್ತಾರಲ್ಲಪ್ಪ. ಹೌದು ಸರ್, ಅದನ್ನೇ ನಾವು ಪ್ರತಿಯೊಬ್ರು ನೋಡಿ, ನಾವು ಪ್ರತಿಯೊಬ್ಬರಿಗೂ ಇದನ್ನೇ ವಾರನೂ ನಾವು ಅವೇರ್ನೆಸ್ ಕೊಡ್ತಾನೆ ಇರ್ತೀವಿ. ನಾವು ದುಡ್ಡು ಇಸ್ಕೊಂಬಾರ್ದು, ಇಸ್ಕೊಂಡ್ರೆ ನೋಡಿ ಇದೇ ಅವ್ಯವಸ್ಥೆ ಬರುತ್ತೆ, ಹೀಗೆ ಬರುತ್ತೆ ಅಂತ. ಸರ್, ಇನ್ನೊಂದು ನೋಡಿ, ಇಲ್ಲಿ ಚಿಕ್ಕದಾಗ ಒಂದು ಗ್ರೌಂಡ್ ಇದೆ, ಇಲ್ಲೇ ಬಂದು ಫಂಕ್ಷನ್ ಮಾಡ್ತಾರೆ. MLA ಬರ್ತಾರೆ, ಹಾರ ಹಾಕ್ಸ್ಕೊಂಡು ಹೋಯ್ತಾರೆ ಹೊರತು ಯಾವ್ದೇ ಕಾರಣಕ್ಕೂ ನಿಮ್ಮ ಏರಿಯಾದಲ್ಲಿ ಏನ್ ಸಮಸ್ಯೆ ಇದೆ, ಏನು ಎತ್ತ ಯಾವ್ದು ಕೇಳೋದಿಲ್ಲ. ಒಂಥರ ಪ್ರಾಬ್ಲಮ್ ಮೇಲೆ ಬಿದ್ದಿರ್ಬೇಕು ಅನ್ನೋ ತರ ಈ ತರದೊಂದು ಪಿತೂರು ಈ ತರ ಈ ರಾಜಕಾರಣಿಗಳು ಮಾಡ್ತಾರೋ ಹೊರತು ಪರ್ಮನೆಂಟ್ ಸೊಲ್ಯೂಷನ್ ಖಂಡಿತ ಇದುವರೆಗೂ ಕೊಟ್ಟಿಲ್ಲ. ಖಂಡಿತ ಇಲ್ಲ. ಗೃಹಲಕ್ಷ್ಮಿ ಕಡೆ ಚೆನ್ನಾಗಿದ್ದೀರಾ? ಓ, ಏನೋ ನಿಮ್ಮ ಹೆಸರು? ಕಲಾವತಿ ಅಂದ್ಬಿಟ್ಟು. ಕಲಾವತಿ. ಯಾವ ಏರಿಯಾ? ಇದೇ ಏರಿಯಾ. ಏನ್ ನಿಮ್ ಪ್ರಾಬ್ಲಮ್? ಏನ್ ಹಿಂಗೆಲ್ಲ ಹೋಗ್ತಾ ಇದ್ರೆ ಮಕ್ಳೆಲ್ಲ ಬೀಳೋದು, ಸ್ಕೂಲ್ಗೆ ಹೋಗ್ಬೇಕಾದ್ರೆ ತುಂಬಾ ಅರ್ಜೆಂಟ್ ಹೋಗ್ತಾ ಇರ್ತೀವಿ. ಇವಾಗ ನಮ್ಗೆ ಭಯನೇ ಆಗುತ್ತೆ, ನಿಧಾನಕ್ಕೆ ಹೋಗ್ಬೇಕು ಅನ್ನೋದು ನಿಧಾನಕ್ಕೆ ಹೋಗ್ಬೇಕು. ಏನ್ ಮಾಡೋದು, ಹಿಂಗೆಲ್ಲ ಹಳ್ಳ ಕೊಳ್ಳ ಹೆಂಗೆ ಇದೆಯಲ್ಲ. ಅವತ್ತು ಓಟ್ ಹಾಕೋ ಟೈಮಲ್ಲಿ ಯೋಚನೆ ಮಾಡ್ರಿ, ಓಟ್ ಹಾಕಬೇಕಾದ್ರೆ ಹಾಕ್ತಿವಿ, ಸರಿ ಮಾಡ್ತಾರೆ ಅಂತ. ಸರಿ ಮಾಡ್ತಾರೆ ಅಂತ ಹಾಕ್ತಿವಿ ಅಂದ್ರೆ ಮತ್ತೆ ಏನ್ ಮಾಡೋದು? ಇದು ಗೃಹಲಕ್ಷ್ಮಿ ಎಲ್ಲ ಬರ್ತಾ ಇದೆ 2,000. ಏನೋ ಗೊತ್ತಿಲ್ಲ, ಏನು ನೋಡಿಲ್ಲ ಸರ್. ಏನು ನೋಡಿಲ್ವಾ? ಒಂದ್ 2 ತಿಂಗಳಿಗೆ ಒಂದ್ಸತಿ, 3 ತಿಂಗಳಿಗೆ ಒಂದ್ಸತಿ ಬರ್ತೈತೆ. ಒಟ್ಟಲ್ಲಿ ಬರ್ತೈತೆ, ಸಂತೋಷವೇ. ಅದೆಲ್ಲ ತಕೊಂಬಿಡೋದು, ಆಮೇಲೆ ಇಲ್ಲಿ ಗುಂಡಿ ಪ್ರಾಬ್ಲಮ್ಮು ಅನ್ನೋದು. ಓಕೆ, ಬನ್ನಿ ಸರ್. ಏನು ಹೇಳಿ? ಏನು ಅಂದ್ರೆ ಇಲ್ಲಿವರೆಗೂ ಹೇಳ್ಕೊಂಬಂದ್ರು, ಅಲ್ಲಿವರೆಗೂ ರೋಡಿನ ಸಮಸ್ಯೆ, ಇದ್ರ ಸಮಸ್ಯೆ. ನೀವು ಇಲ್ಲೇ ಸುಮ್ಮನೆ ಅಲ್ಲಿ ನೋಡಿ ಬ್ಯಾನರು, ಸರಿನಾ? DK ಶಿವಕುಮಾರ್ ಒಂದು ತಿಂಗಳು ಹಿಂದೆನೋ ಒಂದು 15 ದಿವಸದಿಂದ ಸ್ಟೇಟ್ಮೆಂಟ್ ಕೊಟ್ರು. ಏನಂತ? ಈ ರೋಡ್ಗಳಲ್ಲಿ ಆಗ್ಲಿ ಬ್ಯಾನರ್ಗಳು ಹಾಕಂಗಿಲ್ಲ, ಬ್ಯಾನರ್ ಬ್ಯಾನ್ ಮಾಡ್ತಾ ಇದೀನಿ, ಅದ್ರಲ್ಲಿ ಅವ್ರ ಹೆಸರಿದ್ರೆ ಯಾರ್ದು ಫೋಟೋ ಐತೋ ಅವ್ರ ಮೇಲೆ ಲಕ್ಷಾಂತರ ರೂಪಾಯಿ ದಂಡ ಹಾಕ್ತೀನಿ ಅಂತ ಹೇಳಿದ್ರು. ಫಸ್ಟ್ ಒನ್ ಸುಮ್ನೆ ಓಡಾಡ್ಕೊಂಬನಿ, DK ಶಿವಕುಮಾರ್ ಅವರವೇ 1000 ಬ್ಯಾನರ್ ಅವೇ, ಅದರಲ್ಲಿ ಇವ್ರವ್ರು, ಸರಿನಾ? ಲಾಸ್ಟ್ ಟೈಮು ನಿಮ್ಗೂ ಗೊತ್ತಿದೆ, ನೆಲಮಂಗಲದಲ್ಲಿ ಒಬ್ಬ ವೆಹಿಕಲ್ ಓಡಿಸ್ಬೇಕಾದ್ರೆ ಬ್ಯಾನರ್ ಟಚ್ ಆಗಿ ಹೊಂಟೋಗ್ಬಿಟ್ಟ, ಸರಿನಾ? ಇವೆಲ್ಲ ಬ್ಯಾನರ್ಗಳು DK ಶಿವಕುಮಾರ್ ಮತ್ತೆ ಈ BBMP ಅಧಿಕಾರಿಗಳು ಕಾರಣ ಅಲ್ವಾ? BBMP ಅಧಿಕಾರಿಗಳು ಅಂತೀವಿ, ಈಗ GBA ಆಗೈತೆ, GBA ಅಂತ ಪೇಂಟ್ ಬಳ್ಳಿದ ತಕ್ಷಣಕ್ಕೆ ಏನು ಹೊಸ್ದಾಗಿಲ್ಲ. BBMP ಇರೋ ಕಳ್ರೆ GBAಗೆ ಹೋಗಿ ಸೇರ್ಕೊಂಡವ್ರೆ. ಕೆಲಸ ಮಾಡೋರು ಇನ್ನೆಲ್ಲಿ ಮಾಡ್ತಾರೆ ಅಲ್ವಾ? ನಿಜ, ನೀವೇ ಹೇಳಿ, ಮಾಡ್ತಾರೆ ಕೆಲಸ? ಮಾಡಲ್ಲ. ಬ್ಯಾನರ್ಗಳು ಹಂಗೆ ನೋಡ್ಕೊಂಡ್ ಬನ್ನಿ, ಒಂದು ಸುಮ್ನೆ ಸ್ಟೇಟ್ಮೆಂಟ್, ನಾನು
ನಾನು ಆರ್ಡರ್ ಕೊಟ್ರೆ ಮುಗ್ದೋಯ್ತು. ಎಲ್ಲಪ್ಪ ಆರ್ಡ್ರು, ಹೋಗಪ್ಪ ಮೇನ್ ರೋಡಲ್ಲಿ ಅಲ್ಲಿ ಬ್ಯಾನರ್ ಇಲ್ಲಿ ಗುಂಡಿ. ಹೈವೇ ಸುಮ್ಮನೆ ಹಿಂಗೆ ಮುಂದೆ ಎಷ್ಟು ನ್ಯಾಷನಲ್ ಹೈವೇ ಐತೆ, ಎಷ್ಟು ಬ್ಯಾನರ್ ಬೇಕು? ಒಂದು ಅಭಿವೃದ್ಧಿ ಶೂನ್ಯ, ಒಂದು ಏನೂ ಇಲ್ಲ. ಫಸ್ಟ್ ಒನ್ ಈ ಮೋರಿ ಹಾಕಿ ಮಾಡವ್ರೆ, ಒಂದ್ಸಲಿ ಮಳೆ ಹೋಗಿದ್ರೆ ಮೋರಿಲಿ ನೀರಿರಲ್ಲ, ರೋಡಲ್ಲಿ ನೀರು. ರೋಡಲ್ಲಿ ನೀರು ಇರ್ತದೆ. ಸುಮ್ಮನೆ ನೋಡಿ, ಯಾರು ಇಂಜಿನಿಯರ್ ಮಾಡೋ ಕೆಲಸನ ಮೋರಿ ಮಾಡಾದ್ಮೇಲೆ ರೋಡಲ್ಲಿರೋ ನೀರು ಮೋರಿಗೆ ಹೋಗ್ಬೇಕಾ, ಮೋರಲ್ಲಿರೋ ನೀರು ರೋಡ್ಗೆ ಬರ್ಬೇಕಾ? ಅಧಿಕಾರಿಗಳೆಲ್ಲ ಏನ್ ಕಿತ್ಬಿಟ್ಟು ಅಧಿಕಾರಿಗಳು ಹೇಳಿಲ್ವಾ? ಅವ್ರು ಕಳ್ರು. ಸುಮ್ಮನೆ BBMP ಅಂತ ಹೆಸರಿಂದ ತಗೊಂಡು GBA ಬೇಡವ್ರೆ. ಅವ್ರ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಅಷ್ಟೇ ಮಾಡಿರೋದು. GBA ಇರೋರು ಯಾರು ಪ್ರಾಮಾಣಿಕ ಇಲ್ಲ. ಯಾಕಂದ್ರೆ ಯಜ್ಞಗಳು ತಗೊಂಡ್ಬಂದು ಯಜ್ಞಕ್ಕೆ ಇನ್ನೊಂದು ಹೊಸ ಜಾಗ ಬಿಟ್ಟವ್ರೆ ಅಷ್ಟೇ. GBA ಅಂತ ಹೆಸರು ಮಾಡಿ ಯಜ್ಞಕ್ಕೆ ಪೇಂಟ್ ಹೊಡ್ಬಿಟ್ಟು ಹುಲಿ ಸಿಂಹ ಆ ತರ ಮಾಡ್ಬಿಟ್ಟು ಬಿಟ್ಟವ್ರೆ ಅಷ್ಟೇ. ಒಬ್ಬನಾರು GBA ಆದ್ಮೇಲೆ ಒಂದು ಅಭಿವೃದ್ಧಿ ಒಳ್ಳೆ ಕೆಲಸ ಆಗೈತೆ ಅಂತ ಹೇಳ್ಸ್ಬಿಡಿ. ಆಗಿಲ್ಲ, ಆಗೋದು ಇಲ್ಲ. ಬರ್ತೈತಲ್ಲಪ್ಪ, ಮುಂದೆ ಹೆಂಗೆ? ಮುಂದೆ ಹೇಳ್ಬೇಕಲ್ಲ, ಪ್ರತಿಯೊಬ್ರು ನಾವು ಅರ್ತ್ಕೊಬೇಕು. ಫಸ್ಟ್ ಒಂದು ದುಡ್ಡು ಇಸ್ಕೊಂಡು ಓಟ್ ಹಾಕ್ಬಾರ್ದು, ಸರಿನಾ? ದುಡ್ಡು ಕೊಡಕ್ ಬಂದ್ರೆ ತಗೊಂಡು ಹೊಡೆದ್ಬಿಟ್ಟು ಕಳಿಸ್ಬೇಕು ಈ ಜನ. ನೋಡ್ರಿ, ನಾವೀಗ ದೊಡ್ಡಬಿದ್ರಕಲ್ ಗುಂಡಿ ಒಳಗೆ ಕುಂತೀವಿ. ನಮ್ಮ MLA ಆದಂಥ ST ಸೋಮಶೇಖರ್ ಅವರು ಗುಂಡಿ ಮುಚ್ಚಿಲ್ಲ. ಆದರೆ GBA ಎಲೆಕ್ಷನ್ ನಡೀತಾ ಇದೆ, ಅದಕ್ಕೆ ಏನು ಮಾಡಬೇಕು? ಅಡ್ವರ್ಟೈಸ್ಮೆಂಟ್ ನೋಡಿ, ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಕೊಡ್ಕೊಂಡವ್ರೆ. ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡಿರುವಂಥ ದುಡ್ಡನ್ನ ಗುಂಡಿ ಮುಚ್ಚಕ್ಕೆ ಖರ್ಚು ಮಾಡಿಲ್ಲ. ಈ ಗುಂಡಿ ಒಳಗೆ ಕುತ್ಕೊಂಡು ನಾನೀಗ ಸಮಸ್ಯೆನ ತೋರಿಸ್ತಾ ಇದ್ದೀನಿ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ. ಈ ರೀತಿ ಸಮಸ್ಯೆಗಳನ್ನು ತೋರಿಸೋದೇ ನಮ್ಮ ಕೆಲಸ. ಜನ ಉಗಿತಾ ಇದ್ದಾರೆ. ಇವರು ನಮ್ಮ ST ಸೋಮಶೇಖರ್ ಅವರು ಮಾತ್ರ ಕಾಂಗ್ರೆಸ್ಸಲ್ಲೇ ಇರಲ್ಲ, BJPಲೇ ಉಳ್ಕೊಂಡ, ಅತಾಗೂ ಇಲ್ಲ ಇತ್ತಾಗೂ ಇಲ್ಲ ಅಂದ್ಕೊಂಡು ಇದಕ್ಕೆಲ್ಲ ಖರ್ಚು ಮಾಡ್ಕೊಂಡು ಭಾಳ ಸಖತ್ತಾಗಿ ಗುಂಡಿ ಎಲ್ಲ ಮಾಡ್ಕೊಂಡು ಕುಂತವ್ರೆ. ಗುಂಡಿ ಮೇಲೆ ನಾನು ಕೂತ್ಕೊಂಡು ಗುಂಡಿ ಮುಚ್ಚಿಲ್ಲ ಬಂದು ಈ ಜನರನ್ನೆಲ್ಲ ಸೇರ್ಕೊಂಡು ಇಲ್ಲಿ ಕುತ್ಕೊಂಡು ಎಲ್ಲ ಬಂದು ಮಣ್ಣು ತಗೊಬಂದು ನಮ್ಮ ಜನರ ಮೇಲೆ ಹಾಕ್ಬಿಡ್ರಿ ನೀವು. ಜನ ಅವತ್ತು 2,000 ರೂಪಾಯಿ 3,000 ರೂಪಾಯಿ ನಂಬ್ಕೊಂಡು ಹೋಗಿ ಓಟ್ ಹಾಕ್ಬಿಟ್ರಲ್ಲ, ಏನೋ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತಂದ್ರಲ್ಲ, ಇಡೀ ಗುಂಡಿ ಎಲ್ಲ ಮುಚ್ಚುತ್ತೀನಿ ಅಂತಂದ್ರಲ್ಲ, ಅದಕ್ಕಾಗ್ತಿಲ್ಲ ದುಡ್ಡು. GBA ಎಲೆಕ್ಷನ್ ಬರ್ತಾ ಇದೆ, ಅಡ್ವರ್ಟೈಸ್ಮೆಂಟ್ ಕೊಡ್ಕೊಂಡವ್ರೆ, ಛತ್ರಿ ಹಾಕೊಂಡು ಅಡ್ವರ್ಟೈಸ್ಮೆಂಟು. ನಾವು ಬಂದು ಕುತ್ಕೊಂಡು ಇಲ್ಲಿ ಸಮಸ್ಯೆ ತೋರಿಸ್ಬೇಕು. ಇದು ನಮಗೆ ಕೊಡ್ತಾ ಇರೋಂಥ ಕೆಲಸ. ಯಾರು? ರಾಜಕಾರಣಿಗಳು. ಒಳ್ಳೆ ಕೆಲಸ, ನಮಗೂ ಖುಷಿ ಈ ಥರದೆಲ್ಲ ಸಮಸ್ಯೆಗಳನ್ನು ಎತ್ತು ತೋರಿಸ್ಬೇಕು ಅಂತಂದರೆ. ನೋಡಿ ಅಲ್ಲಿ ವೆಹಿಕಲ್ಗಳಿಗೆ ಆಗ್ತಾ ಇಲ್ಲ, ಗ್ಯಾಸ್ ಇಲ್ಲ ಪಾಪ, ಯುದ್ಧ ಬೇರೆ ನಡೀತೈತೆ, ಗುಂಡಿ ಒಳಗೆ ಹೋಗ್ಬೇಕು, ಗಾಡಿ ಮೇಂಟೆನೆನ್ಸ್ ಮಾಡಬೇಕು, ಗ್ಯಾಸ್ ಇಲ್ಲ, ಪೆಟ್ರೋಲ್ ಇಲ್ಲ, ಏನೂ ಇಲ್ಲ. ಒಟ್ಟಿನಲ್ಲಿ ಇವ್ರನ್ನ ಓಟಾಗಿ ಗೆಲ್ಸೋದಕ್ಕೆ ಜನ ಪರಿಸ್ಥಿತಿ ಕಂಪ್ಲೀಟಾಗಿ ಬಿದ್ದೋಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬನ್ನಿ, ಜನ ಏನು ಹೇಳ್ತಾರೆ, ನಾನು ಮಾತಾಡೋದಿರಲಿ. ಜನ ಏನು ಹೇಳ್ತಾರೆ? ಸರ್, ನಾನು ಬಂದು ಗುಂಡಿಲಿ ಕೂರ್ಬೇಕಿತ್ತೇನೋ? ಏನ್ ಮಾಡೋದು ಸರ್, ಗುಂಡಿನ ನಂಬ್ಕೊಂಡು ನಾವು ಗುಂಡಿಲಿ ನಿಮ್ಮನ್ನ ಇವತ್ತು ಕೂರಿಸ್ಬಿಟ್ಟಿದೀವಿ. ಕಾರಣ ನಾವುಗಳು ಮಾಡಿರೋದೇ ತಪ್ಪು. ಸೊ ಇದೇ ನೋಡಿ ST ಸೋಮಶೇಖರ್ ಅವರು ಇದೇ ದೊಡ್ಡಬಿರ್ಕಲ್ ವಾರ್ಡ್ ಅಲ್ಲಿ ಕಳೆದ 15 ದಿವಸದಿಂದ ಅಣ್ಣಮ್ಮನ ದೇವ್ರಿಗೆ ಕರ್ಸಿದ್ವಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ದೊಡ್ಡದಾಗಿ 6 ತುರಾಯಿಗಳು ಹಾಕ್ಸ್ಕೊಂಡು ಹೋದ್ರು. ಅದೇ ಸಮಸ್ಯೆಗಳನ್ನ ಹೇಳಕ್ಕೆ ನಾವು ಫೋನ್ ಮಾಡಿದಾಗ ಅಲ್ಲೇ ಫೋನ್ ರಿಸೀವ್ ಮಾಡಿ ಹೇಳ್ತಾರೆ, ನಮ್ ಸಾಹೇಬರು ಇಲ್ಲ. ಯಾರಪ್ಪ ಸಾಹೇಬ್ರು? ಯಾರಿಗೆ ಸಾಹೇಬ್ರು? ನಾವುಗಳ ಕಟ್ಟ ಟ್ಯಾಕ್ಸಿ ಅಂತ ನಾವು ಸಂಬಳ ಕೊಡ್ತಾರೆ. ನಾವು ಓಟ್ ಹಾಕಿ ಗೆಲ್ಸಿರೋದನ್ನ ನಾವುಗಳು ಸಾಹೇಬ್ರು ಅವ್ರಿಗೆ ಸಾಹೇಬ್ರು ಆಗ್ತಾರೆ. ಅವ್ರು ಸಾಹೇಬ್ರಾಗಿದ್ದಕ್ಕೆ ನಾವು ಸಾಯ್ತಾ ಇರೋದು ಅಲ್ವಾ? ನಾವು ಜನಗಳು ಎಚ್ಚೆತ್ಕೋಬೇಕು ಫಸ್ಟ್. ಇನ್ನೊಂದ್ ಹೇಳ್ತೀನಿ, ನಮ್ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅಣ್ಣಮ್ಮನ ಜಾತ್ರೆ, ಆ ಜಾತ್ರೆ, ಈ ಜಾತ್ರೆ ಅಂತಂದ್ರೆ ಅಣ್ಣಂಗೆ ಜಯ ಅನ್ಕೊಂಡು ಹೋಗ್ಬಿಟ್ಟು ನಾವು ಅವತ್ತು ತೋರ್ಸೋ ಒಂದು ಸಣ್ಣ ಸಕ್ಕರೆ ಪಾಕದ ಸಿಹಿಗೋಸ್ಕರ ನಾವೆಲ್ಲರೂ ಕೂಡ ಪ್ರತಿದಿನ ಹಬ್ಬ ಮಾಡ್ಬೋದು ಸ್ವಾಮಿ. ನಮ್ ದುಡ್ಡಲ್ಲಿ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಪ್ರತಿದಿನ ಹಬ್ಬ ಮಾಡೋ ಜೇನುತುಪ್ಪ ತಿನ್ಬೋದು ನಾವು. ಅವ್ರು ತೋರ್ಸೋ ಸಣ್ಣ ಪುಟ್ಟ ಸಕ್ಕರೆ ನೀರಿಗೋಸ್ಕರ ನೋಡಿ, ಕಸ ಇದೆ, ನೀವೇ ನೋಡಿದ್ರಿ, ರೋಡ್ ಹಿಂಗ ಆಗೋಗಿದೆ, ಓದೋ ಮಕ್ಳುಗಳಿಗೆ ಸರಿಯಾಗಿ ಸ್ಕೂಲ್ ಇಲ್ಲ. ಅಲ್ಲ ರೀ, ಒಂದ್ ನಿಮಿಷ, ಇಲ್ಲಿ ಅಡ್ವರ್ಟೈಸ್ ಅಂತೆ, GBA ಎಲೆಕ್ಷನ್ಗೆ ಅಡ್ವರ್ಟೈಸು. ನಮ್ಮ ಊರು, ನಮ್ಮ ವಾರ್ಡ್, ನಿಮ್ಮ ಸೇವಕ. ಬನ್ನಿಲ್ಲ ಒಂದು ನಿಮಿಷ, ಬನ್ನಿ ಸಾರ್. ಏನಿದು ಓದಿ? ನಮ್ಮ ಊರು, ನಮ್ಮ ವಾರ್ಡ್, ನಿಮ್ಮ ಸೇವಕ. ಶ್ರೀಯುತ ಏನು ಸರ್ ಇದು? ಅದೇ ಬಿಡಿ, ಅದನ್ನೇ ತೋರಿಸಿದ್ದು ಆಯ್ತಾ. ಈಗ ನಿಮ್ಮ ಸೇವಕನ ಕೆಲಸವನ್ನು ನಾನು ತೋರಿಸ್ತೇನೆ. ಪ್ಲಾಸ್ಟಿಕ್ಗಳು, ಕಷ. ಓ ಅಣ್ಣ ಬನ್ನಿ, ನಮ್ಮ ಕ್ಯಾಮ್ರಾಮನ್ ಲೋಹಿತ್. ಈಗ ನಿಮ್ಮ ವಾರ್ಡು, ನಮ್ಮ ವಾರ್ಡು, ನಿಮ್ಮ ಸೇವಕ, ಇದು ಸೇವೆ. ಅಣ್ಣ ಗೆದ್ದ ಮೇಲೆ ಸೇವೆ ಮಾಡೋನಲ್ಲ ನಾ ನಿಜವಾದ ಸೇವಕ. ಗೆಲ್ಲಕ್ಕೂ ಮುಂಚೆ ಬಂದು ಇದನ್ನೆಲ್ಲ ಕ್ಲೀನ್ ಮಾಡಿಸಿದ್ರೆ ಆಗ ನಾನು ಒಪ್ತಾ ಇದ್ದೆ. ಗುಂಡಿ ಮುಂದೆ ಒಂದು ಅಂಗಡಿ ಇಟ್ಕೊಂಡವ್ರೆ ನಮ್ಮ ಅಕ್ಕಯ್ಯ, ಒಂಚೂರು ಮಾಡಿಸ್ತೀನಿ. ಹೇಳಿ ಸರ್.
ಈಗ ಮೊನ್ನೆ ಇದು ಪೂಜೆ ಆಗಿದೆ. ಇದೇನಾಗಿದೆ ಅಂದ್ರೆ ಕಾವೇರಿ ಲೈನ್ ಆಯ್ತು. ಲೈನ್ ಆದ್ಮೇಲೆ ಏನಾಯ್ತು, ಅಲ್ಲಲ್ಲೇ ಡ್ಯಾಮೇಜ್ ಆಗಿತ್ತು. ಇದನ್ನೆಲ್ಲ ಈಗ ಓಪನ್ ಮಾಡಿ ಇದಕ್ಕೆ ತಾರಾಕು ವ್ಯವಸ್ಥೆ ಮಾಡಿದ್ದಾರೆ. ಮೊನ್ನೆ ಪೂಜೆ ಆಗಿದೆ. ಈಗ ಏನಾಗಿದೆ, ಯುದ್ಧ ನಡೆದ್ರಿಂದ ಅದಕ್ಕೆ ಅದು ಯಾವ್ದೋ ಒಂದು ಐಟಮ್ ಸಿಗ್ತಾ ಇಲ್ಲ ಅಂತ ಹೇಳಿ ಯಾವ್ದೋ ಕೆಮಿಕಲ್ ಬರ್ತಾ ಇಲ್ಲ. ನನ್ನ ಪ್ರಶ್ನೆ ಅದು. ಹೌದು. ಆಯ್ತಾಯ್ತು, ಒಂದು ನಿಮಿಷ. ಪೂಜೆ ಆಗಿದೆ. ಇದು ಯಾವಾಗ ಹಾಕಿದ್ದು ಟಾರ್ ಇದು ಮುಂಚೆ? ಇದು ಆಲೆ ಸುಮಾರು ಒಂದು 2 ವರ್ಷ ಆಯ್ತಾ ಸರ್? ಈ ರೋಡಲ್ಲಿ ಬೆಳಗ್ಗೆ ನಾನು ಓಡಾಡೋನು, ದಿನಕ್ಕೆ 10 ಸಲ ಓಡಾಡ್ತೀನಿ. ನಾನು ಸರ್ವಿಸ್ ಇಂಜಿನಿಯರು. ಅವಾಗಲೇ ನಿಮ್ಮ ಹತ್ರ ಮಾತಾಡಿದ್ನಲ್ಲ, ಇದು ಆಲ್ರೆಡಿ ಕಮ್ಮಿ ಒಂದು ವರ್ಷದ 3 ತಿಂಗಳು ಇರ್ಬೋದು. ಅದಾದ್ಮೇಲೆ ಪ್ಯಾಚ್ ಮಾಡೋರೆ. ಒಂದ್ ನಿಮಿಷ ನೋಡಿ, ಅದು ಪ್ಯಾಚ್ ಮಾಡೋರೆ ಆಲ್ರೆಡಿ. ಒಂದ್ ನಿಮಿಷ ಅಲ್ಲ ಸರ್, ಅದು ಏನ್ ಗೊತ್ತಾ ಸರ್, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಈ ರೋಡ್ ಏನಕ್ಕೆ ಕಿತ್ತಾಕಿದೀವಿ ಅಂದ್ರೆ, ಬನ್ನಿ ಒಂದ್ ನಿಮಿಷ. ಈಗ ಇವರೆಲ್ಲ ಅಂದ್ರೆ ಒಂದು ಡಾಂಬರ್ ಭವಿಷ್ಯ ಕೇವಲ ಬರೀ 3 ವರ್ಷ. ಮೇನ್ ರೋಡ್ ಅಲ್ಲಿ ಏನ್ ಮನೆಗಳಿದ್ದು ಸರ್, ಅಲ್ಲೇ ಯಾವ್ದು ಕಾವೇರಿ ಕಲೆಕ್ಷನ್ ಕಿತ್ತವ್ರೆ ಅನ್ಕೊಳ್ಳಿ. ಇದೇನಿದು? ಇದು ಏನಾಗಿದೆ ಅಂದ್ರೆ, ಮಳೆ ಬಂದಾಗ ಇಲ್ಲಿ ಚೇಂಬರ್ ಹೋಗ್ಬಾರ್ದು, ಮಳೆ ಬಂದ್ರು ಹೋಗ್ಬಾರ್ದು. ಅದಕ್ಕೆ ನಾವೇನ್ ಹೇಳಿದೀವಿ, ಈಗ ಏನ್ ಮಾಡಿದಾರೆ, UGD ಮಾಡಿದಾಗ ಅಡ್ಡ ರೋಡ್. ಒಂದ್ ನಿಮಿಷ ಇರ್ರಿ, ನೀವು ಮಾತಾಡಿ. ಇಲ್ಲ ನಾನು ಮಾತಾಡಿ. ಒಂದ್ ನಿಮಿಷ ಇರ್ರಿ. ಇಲ್ಲ ನೀವು ಮಾತಾಡಿ. ನನ್ನ ಹತ್ರ ಇನ್ನೂ ಪ್ರಶ್ನೆಗಳಿವೆ. UGD ಮಾಡಿದಾಗ ಏನ್ ಮಾಡಿದ್ರು, ಈ ಲೈನ್ ಏನಿದೆ ಫುಲ್ ಡೈರೆಕ್ಟ್ ತಗೊಂಡಾಗ ಅಲ್ಲಿ ಕೆಳಗಡೆ ಕೊಟ್ಬಿಟ್ಟಿದ್ದಾರೆ. ಇವ್ರು ಅಡ್ಡ ರೋಡ್ಗಳು ಕೊಟ್ಟಿಲ್ಲ. ಅದನ್ನ ನಾವೀಗ ಕಂಪ್ಲೇಂಟ್ ಮಾಡಿದೀವಿ. ಸರಿ, ಅಡ್ಡ ರೋಡ್ ಕ್ಲಿಯರ್ ಮಾಡಿದ್ರೆ ಇದು ತಾರು ಕಿತ್ತೋಗಲ್ಲ. ಆಯ್ತು ಸರ್. ಈಗ ಯಾವ್ದೋ ಒಂದು ಕೆಮಿಕಲ್ ಬರಬೇಕು, ಬಂದ್ರೆ ರೋಡ್ ಆಯ್ತದೆ. 100% ಸಂತೋಷ, ಸಮಾಧಾನ. ಆಯ್ತಾ? ಕಸ ಎತ್ತಕ್ಕೆ ಯಾವ ಕೆಮಿಕಲ್ ಬರಬೇಕು? ಕಸ ಕೇಳಿ. ಗಾಡಿ ಬೇಕಾದ್ರೆ ನಾಳೆ ಬಿಡ್ರಿ, ನೀವು ಬೆಳಿಗ್ಗೆ ಗಾಡಿ ನಾಳೆ ಬೇಡ. ಏನಾಗಿದೆ ಅಂದ್ರೆ, ರಾತ್ರಿ ಹೊತ್ತು 10-11 ಗಂಟೆ ಬಂದು ಕಸ ಬಿಸಾಕ್ತಾರೆ. ಕುಮಾರ್ ಅಂತ ಹೇಳಿ. ಕುಮಾರ್ ಅವರೇ, ಸ್ವಲ್ಪ ನಾನು ಕೂಲಾಗಿ ಹೇಳ್ತೀನಿ. ಹೇಳಿ. ಬಹುಶಃ ಅದನ್ನ ನೋಡ್ತಾ ಇದ್ರೆ ಮಿನಿಮಮ್ ಒಂದು 3 ತಿಂಗಳು ಕಸ ಇರಬಹುದು ಅದ್ರೊಳಗೆ. ಹೌದು ನೋಡಿ, ನನ್ನ ಲೆಕ್ಕ, ನನ್ನ ಕಣ್ಣಲ್ಲಿ ನೋಡಿ ಹೇಳ್ತಾ ಇದ್ದೀನಿ. ಹೌದು. ಅದನ್ನ ತೆಗಿಯಕ್ಕೆ ಯಾವ ಕೆಮಿಕಲ್ ಗಾಡಿ ಬರಬೇಕು? ನಾವ್ ಏನ್ ಗೊತ್ತಾ, ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಗಾಡಿ ಬಂದಾಗ ಕಸ ಹಾಕಲ್ಲ. ರಾತ್ರಿ ವಾಕಿಂಗ್ ಬರ್ತಾರೆ, 2 ವೀಲರ್ ಅಲ್ಲಿ ಮುಂದೆ ಮಡಿಕೊಂಬರ್ತಾರೆ, ಸೈಲೆಂಟ್ ಆಗಿ ಅವ್ರು ಡ್ಯೂಟಿಗೆ ಹೋಗ್ಬಿಟ್ಟು ಬಿಸಾಕ್ತಾರೆ. ಜನ ತಗೊಂಡ್ ಹಾಕ್ತಾರೆ ಅಂತ. ಫಸ್ಟ್ ಜನ ಕರೆಕ್ಟ್ ಆಗಿರ್ಬೇಕು. ನಾವು ಕರೆಕ್ಟ್ ಆಗಿದ್ರೆ ಎಲ್ಲ ಸರಿ ಆಯ್ತದೆ. ಅವ್ರು ಕರೆಕ್ಟ್ ಆಗಿಲ್ಲ ಅಂತಾನೆ ಅಲ್ವಾ ಅಧಿಕಾರಿಗಳನ್ನ ಬಿಟ್ಟಿರೋದು? ನೋಡಿ, ಕಸ ಎತ್ತಕ್ಕಾಗುತ್ತಾ? MLA ಅವ್ರನ್ನ ಕಸ ಎತ್ತಕ್ಕಲ್ಲ. ಅದನ್ನ ಮಾಡ್ಬೇಕಾದ್ರೆ BBMP ಅವರು ಅವ್ರನ್ನ ನೀವು ಕ್ವಶನ್ ಮಾಡ್ಬೇಕು. ಆಕ್ಚುಲಿ ಹೇಳ್ಬೇಕು, ಸಿದ್ದರಾಮಯ್ಯನವ್ರಿಗೆ ಬಂದ್ಬಿಟ್ಟು ಈ ಕ್ಷೇತ್ರ ನೋಡಿ ಅಂದ್ರೆ ತಪ್ಪಾಗುತ್ತೆ. ಅದನ್ನ ನಾನು ಹೇಳ್ತಿರೋದು BBMP ಅವರು ಏನ್ ಮೇಂಟೈನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಮಾಡ್ತಾ ಇದಾರೆ ಅವ್ರ ಪಾಪ. ಏನ್ ಪ್ರಕಾರ BBMP ಅವರು MLA ಮಾತು ಕೇಳ್ತಾ ಇಲ್ಲ. ಅಲ್ಲ ಸರ್, ಅದೆಲ್ಲ ಹೇಳ್ತಿರೋದು. ಇಲ್ಲಿ ಏನ್ ಗೊತ್ತಾ, ಜನದ ಪ್ರಾಬ್ಲಮ್ ಆಗಿರೋದು. ಅವ್ರು ಎಷ್ಟು ಅಂತ ಎಫರ್ಟ್ ಹಾಕ್ತಾರೆ. ನೀವು ಜನನೇ ಸಮಸ್ಯೆ ಅಂತ ಜನದೇ ಸಮಸ್ಯೆ ಮೇಜರ್. ನಮ್ಗೆ ಅಕೌಂಟಬಿಲಿಟಿ ಬೇಕು, ಟ್ರಾನ್ಸ್ಪರೆನ್ಸಿ ಬೇಕು. ಅವರು ಈ ತರ ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಇದಕ್ಕೆಲ್ಲ ಖರ್ಚು ಅದನ್ನೇ ಇದಕ್ಕೆಲ್ಲ ಖರ್ಚು ಮಾಡ್ತಾರೆ. ಆದ್ರೆ ನಮ್ ರೋಡ್ಗೆ ಎಷ್ಟು ದುಡ್ಡು ಖರ್ಚಾಗತ್ತೆ ಅಂತ ಕೇಳಂಗಿಲ್ಲ ನಾವು. ಅದಕ್ಕೆ ಗಲಾಟೆಗಳು ಮಾಡ್ತಾರೆ. ಯಾರು ಮಾಡೋದು ಗಲಾಟೆ? ಅದೇ ಇಲ್ಲೇನೆ ಮುಖಂಡರುಗಳಾಗ್ಲಿ, ಅವ್ರಾಗ್ಲಿ, ಇವರಾಗ್ಲಿ ಗಲಾಟೆ ಆದಾಗೆಲ್ಲ FIR ಆಗೋ ಗಲಾಟೆಗಳಿಗೆಲ್ಲ FIR ಆಗ್ಬೇಕು ಅಂತಿಲ್ಲ ಸರ್. ಈಗ ನಿಮ್ಗೆ ಕ್ಲಿಯರ್ ಆಗಿ ಒಂದು ಹೇಳ್ಬಿಡ್ತೀನಿ. ನೀವು ರಾಜಕಾರಣಿಗಳ ಅಭಿಮಾನವನ್ನ ಬಿಟ್ರೆ ನಿಮ್ಮ ಊರು ಅಭಿವೃದ್ಧಿ ಆಗುತ್ತೆ. ಖಂಡಿತ ಸರ್, ನಮ್ಗಿದೆ. ಇದೊಂದು ನಾನು ಹೇಳಬಲ್ಲೆ. ಅಗೋ ನೋಡಿ, ಇಲ್ಲಿ ಕಸ ಪ್ಲಸ್ ಕಸದಿಂದ ಅಲ್ಲಿ ಅದು ರೋಗ ಬಂದ್ರೆ ಸರಿ ಮಾಡ್ಕೊಳಕ್ ಅಲ್ಲಿದೆ ರಸ. ಕಸದ ಮುಂದೆಗಡೆನೆ ಮೆಡಿಕಲ್ ಇದೆಯಪ್ಪ. ನೋಡೋಣ ಏನಂತಾರೆ. ಒಂದು ವಾರಗಟ್ಟಲೆ ಬಿದ್ದಿರುತ್ತೆ. ವಾರಗಟ್ಟಲೆ ಬಿದ್ದು BBMPಗೆಲ್ಲ ಫೋನ್ ಮಾಡಿ, ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿ, ಮ್ಯಾನೇಜರ್ ಮಾಡಿದ್ರು ಸಾರ್ ಕಳಿಸ್ತೀವಿ ಸರ್ ಅಂತಾರೆ. ಬರಲ್ಲ. ಪ್ರತಿನಿತ್ಯ ಇದೇ ಕಥೆ ಆಗ್ಬಿಡುತ್ತೆ. ಏನ್ ಮಾಡಿದ್ರು ಮೈಂಡ್ ಮಾಡಲ್ಲ. ನಾವೇನ್ ಮಾಡೋದು ಹೇಳಿ. ಮೆಡಿಕಲ್ ಐತೆ, ವಾಸನೆ, ಪೇಷಂಟ್ಗಳು ತುಂಬಾ. ನೀವು ಇಂತ ಮುಂದಗಡೆನೆ ಮೆಡಿಕಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದಿರಲ್ಲ. ಅಲ್ಲ ಸರ್, ಈಗ ಜನ ಹಾಕಾರೋ ಬುದ್ಧಿ ಬೇಡವಾ ಸರ್? ಜನಕ್ಕೆ ಬುದ್ಧಿ ಬೇಡವಾ? ಜನ ಹಾಕಿದ್ರು ಅದನ್ನ ತಗೊಂಡು ಹೋಗ್ಲಿಲ್ವಾ ಯಾರು? ತಗೊಂಡೋಗಲ್ಲ. 10 ಸಲ ಡೈಲಿ 10 ಸಲ ವಿಡಿಯೋ ಮಾಡಿ 10 ಸಲ ಫೋನ್ ಮಾಡಿ ಕಳ್ಸಿದೀನಿ. ಒಬ್ರು ರೆಸ್ಪಾಂಡ್ ಆಗ್ತಾ ಇಲ್ಲ. ನಾನು ಎಷ್ಟು ಸರಿ ಕಾಲ್ ಮಾಡಿದ್ ಬರ್ತೀನಿ ಅಂತಾರೆ, ಎತ್ಕೊಂಡು ಹೋಗಲ್ಲ. ಫೋನ್ ಮಾಡಿದ್ರಾ? ಫೋನ್ ಮಾಡಿದೀನಿ, ವಿಡಿಯೋನ ಕಳ್ಸಿದೀನಿ. ಮಾಡ್ತೀವಿ. ಮಾಡಿ ನೋಡೋಣ. ಹಲೋ, ಮಂಜುನಾಥ್ ಅವರಾ ಸರ್? ಹೌದು ಸರ್. ಇದು ದೊಡ್ಡಬಿದ್ರಕಲ್ಲು ಸೂಪರ್ವೈಸರ್ BBMP ಅಧಿಕಾರಿನಾ? ಸರ್ ನಾವು ಇನ್ಚಾರ್ಜ್ ಹೇಳಿ ಸರ್. BBMP ಅಧಿಕಾರಿನಾ? ಹೌದು ಹೇಳಿ ಸರ್, ಅಲ್ಲಿ ಸೂಪರ್ವೈಸರ್ ನಾವು. ಅದೇ ಈಗ ಸಿಕ್ಕಾಪಟ್ಟೆ ಕಸ ಇದೆಯಲ್ಲ, ಯಾವಾಗ ಎತ್ತಿಸ್ತೀರಿ? ಎಲ್ಲಿ ಸರ್? ಚಿರಾಯು ಹಾಸ್ಪಿಟಲ್ ಮುಂದಗಡೆ. ಅದು ಬೆಳಿಗ್ಗೆ ಎತ್ತಿಸ್ಕೊಡ್ತೀವಿ ಬಿಡಿ ಸರ್. ಈಗ ನಾನು ರಿಪಬ್ಲಿಕ್ ಕನ್ನಡ ಆಂಕರ್ ಮಾತಾಡ್ತಾ ಇರೋದು. ಆಯ್ತು, ಬೆಳಿಗ್ಗೆ ಎತ್ತಿಸ್ಕೊಡ್ತೀವಿ. ಬೆಳಗ್ಗೆ ಎತ್ತಿಸ್ಕೊಡೋದಲ್ಲ ಸರ್, ಸುಮಾರು 6 ತಿಂಗಳು ಕಸ ಎಲ್ಲ ಇಲ್ಲೇ ಇದೆ. ಮತ್ತೆ ಯಾವಾಗ ನಾಳೆ ಬೆಳಗ್ಗೆ ಹೆಂಗ್ ಆಗ್ಬಿಡುತ್ತೆ ನಿಮ್ಗೆ? ಮಾಡಿಸ್ಕೊಡ್ತೀವಿ ಬಿಡಿ ಸರ್. ನಾನು ಸತ್ಯ ಹೇಳ್ತಾ ಇದೀನಿ ಕೇಳಿ. ಪ್ರತಿಯೊಬ್ಬ ಅಧಿಕಾರಿದು ಕೆಲಸ ಹೋಗುತ್ತೆ.
ಸರಿ ಸರ್ ಆಯ್ತು ಮಾಡಿಸ್ಕೊಡ್ತೀವಿ ಬಿಡಿ ಬೆಳಿಗ್ಗೆ. ಪಕ್ಕನಾ ಗ್ಯಾರಂಟಿನಾ? ಹೌದು ಬೆಳಗ್ಗೆ ಬಂದ್ಬೇಕಾದ್ರೆ ನೋಡಿ ನಂಬರ್ ಒಂದ್ಸರಿ. ತಗೊಂಡು ಹೋಗ್ತೀನಿ. ಆಯ್ತು. ಬೆಳಗ್ಗೆ ನೋಡುವಾಗ ನನ್ ಕಸ ಇರಬಾರ್ದು. ಸರಿ ಸರಿ ಆಯ್ತು ಕ್ಲಿಯರ್ ಮಾಡ್ಕೊಡ್ತೀವಿ ಬಿಡಿ. ಖಂಡಿತ ಸರ್. ಓಕೆ, ಥ್ಯಾಂಕ್ ಯು. Okay, sir. ನೀವು ಇಷ್ಟು ಹೇಳಿದ್ರಲ್ಲ, ನಮಗೆ ಖುಷಿ ಆಗೋಯ್ತು. ಸರಿ ಸರ್ ಆಯ್ತು ಓಕೆ, ಮಾಡ್ಕೊಡ್ತೀವಿ. ನೀವು ಕೆಲಸ ಮಾಡಿಕೊಟ್ರೆ ನಿಮಗೆ ನಾವೇ ಬಿಲ್ಡಪ್ ಕೊಡೋರು. ಸರ್ ಓಕೆ ಸರ್ ಆಯ್ತು. ಓಕೆ ಓಕೆ ಸರ್. ಓಕೆ ಓಕೆ. ಒಳ್ಳೆ ಅಕ್ಕ ನಿಂತ್ಕೊಳ್ರಕ್ಕ, ನಿಂತ್ಕೊಳ್ರಕ್ಕ. ಯಾಕ ಎಲ್ಲಿಗೆ ಓಡ್ತಾ ಇದ್ರಿ? ಎಲ್ಲಿಗೆ ಓಡಿರಿ ಅಕ್ಕ? ಓ ಅಕ್ಕ, ನಿಮಗೆ ಕರಿತಾರೆ ಇದೀನಿ ಜೋರಾಗಿ. ಅಕ್ಕ ನಾಗರಬಾವಿ ಎಲ್ಲಕ್ಕ ಅಂತ ಕೇಳಿಲ್ಲ. ದೊಡ್ಡ ಬಿದ್ರ ಕಲ್ಲಿಗೆ ಬಂದಿದ್ದೀವಿ ನಾವು. ಬಿದ್ರಕಲ್ಗೆ ಬಂದು ಏನ್ ನಿಮ್ಮ ಹೆಸರು? ಪದ್ಮ. ಪದ್ಮ ಅವ್ರೆ, ಊರಿಗೆ ಒಬ್ಳೆ ಪದ್ಮಾವತಿನ? ಇಲ್ಲ ಇಲ್ಲ ಬೇಕಾದಷ್ಟು ಜನ ಇದಾರಾ? ಆರಾಮಾಗಿದ್ದೀರಾ? ಊಟ ತಿಂಡಿ ನಾಷ್ಟ ಕಾಫಿ ಎಲ್ಲ ಆಯ್ತು. ಎಲ್ಲ ಆಯ್ತು. ಎಲ್ಲ ಆರಾಮಾಗಿದ್ದೀರಿ ಹಂಗಾರೆ? ಎಲ್ಲ ಆರಾಮಾಗಿದ್ದೀವಿ ಅಂತ. ಏನು ಪ್ರಾಬ್ಲಮ್ ಇಲ್ಲ? ಪ್ರಾಬ್ಲಮ್ ಇದೆ. ಇಲ್ಲ ಅಂದ್ರೆ ಹಿಂಗೆ ಹೋಗ್ಬಿಡ್ತೀನಿ. ಪ್ರಾಬ್ಲಮ್ ಇಲ್ದಾನೆ ಏನು ನೋಡ್ರಿ. ಏನ್ ನಿಮ್ ಪ್ರಾಬ್ಲಮ್? ಏನ್ ನಮ್ಗೆ ಕಸ ಎಲ್ಲ ಹಂಗಂಗೆ ಇದೆ ರೀ ನೋಡ್ರಿ. ಇಲ್ಲಿ ಆ ಕಡೆ ಎಲ್ಲ ಇದೆ ಕಸ ಎಲ್ಲ. ನೀವು ಜೋರಾಗಿ ಒಂದ್ ಸ್ವಲ್ಪ ಎಲ್ಲದು ಮಾಡ್ಕೊಡ್ಬೇಕು ನಮ್ಗೆ. ಕಸ ಬಾರ ಕೈಲಿ ಬಾರಿ ಸೌಂಡ್ ಕೊಡ್ತಾವ್ರೆ. ನಂಗೆ ಗೊತ್ತು ನಿಮಗೆ 2,000 ರೂಪಾಯಿ ಬಂದಿಲ್ಲ ಅಂತ. ಇಲ್ಲ ಆತರ ಏನಿಲ್ಲ ಪಾಪ. ಹೌದಾ? ಆತರ ಏನಿಲ್ಲ. ನಮ್ಗೆ 2,000 ಅನ್ನೋದೇನಿಲ್ಲ. ಮಗಳು ದುಡಿತಾಳೆ, ಯಜಮಾನ್ರೆಲ್ಲ ತೀರ್ಕೊಂಡ್ರು. ನೋಡಿ ಸರ್, ಈ ರೋಡ್ಗಿನ ಕಾವೇರಿ ಭಟ್ರು ಕಲೆಕ್ಷನ್ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಮನೇಲಿ ಮಗಳೊಬ್ಳೆ ದುಡಿಯೋದು. ನಾವೇನೋ ಇವಾಗ ಹೇಳಕ್ ಹೋದ್ರೆ ಇಷ್ಟು ಕೊಡ್ಬೇಕು ಅಷ್ಟು ಬೇಕು ಅಂತ ಯಾರು ಇನ್ನ ಕಲೆಕ್ಷನ್ ಕೊಟ್ಟಿಲ್ಲ. ಇನ್ನ ನೋಡಿ ಆ ಕಸಗಳು ತಗೊಂಡ್ಬಂದು ಎಲ್ಲ ಹಾಕ್ತಾರೆ. ಯಾರಿಗೆಲ್ಲ ನಾವು ಕಸಗಳು ತಗೊಂಡ್ಬಂದು ಅಲ್ಲಿ ಹಾಕ್ತಾರೆ. ನೀವೆಲ್ಲ ಹಾಕ್ತೀರಿ? ಅಲ್ಲ, ನಾವು ತಗೊಂಡೋಗಿ ಮೋರಿಗೆ ಹಾಕ್ತಿರಿ. ಅಲ್ಲಿ ದೊಡ್ಡ ಮೋರಿ ಇದೆ, ವಾಟರ್ ಸಪ್ಲೈದು. ಅಲ್ಲಿ ಹಾಕ್ತಿರಿ. ನಮ್ಮ ರೋಡವರೆಲ್ಲ ಕಚ್ಚ ಕಡೆ ಎಲ್ಲ ಹೋಗಿ ನಿಲ್ಲುತ್ತೆ. ಈ ಕಡೆ ರೋಡ್ ಬರಲ್ಲ. ಅದೊಂದು ಪ್ರಾಬ್ಲಮ್. ಯಾಕೆ ನಿಮ್ಮ ಇಲ್ಲಿ ಯಾರಿಗೂ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿಲ್ವಾ? ನಿಮ್ಮ MLA ಕೇಳಿಲ್ವಾ? ಸರ್, ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೋ ನಮ್ಗೆ ಗೊತ್ತಾಗಲ್ಲ. ಯಾರಿಗೆಲ್ಲ ನಾವು ನಿಮ್ಮ MLA ಬರಲ್ಲ? ಬರ್ತಾರೆ, ಅವ್ರು ಸೋಮಶಕ್ಷ ಅಂತ ಬರ್ತಾರೆ. ಪ್ರೋಗ್ರಾಮಿಗೆ ಬರ್ತಾರೆ. ನಾವು ಪ್ರೋಗ್ರಾಮ್ ಬರ್ತಾರೆ. ಅವ್ರು ಯಾರವ್ರು ಏನೋ ಹೇಳ್ಕೊಂತಾರೆ. ನಾವು ಯಾರು ಬಡವ್ರು ಏನೋ ಅನ್ಕೊಳ್ಳೋಣ ಹೇಳಿ ಅಷ್ಟೇ. ಹೇಳಿ ಸರ್, ಏನು ನಿಮ್ಮ ಹೆಸರು? ಬನ್ನಿ. ಸತೀಶ್. ಇದು ರೋಡು ಪೂಜೆ ಮಾಡಿರೋ ಅಲ್ಲಿ ತುಂಬಾ ದಿನ. ಯಾವ ತರ ಪೂಜೆ ಮಾಡಿರೋ? ಟೆನೆ ಅಷ್ಟೇ ಎಲ್ಲ ಫೋರ್ಸ್ ಕೊಟ್ರು ಎಲ್ಲ ಅವರೆಲ್ಲ. MLA ಬಂದಿದ್ರಾ? ಎರಡು ತಿಂಗಳು ಒಳಗಾಗುತ್ತೆ ಅಂದ್ರು. ಈಗೇನಾರ ಕೇಳಿದ್ರೆ ಇವಾಗೆಲ್ಲ ಇರಾನ್ ಸ್ಟ್ರೈಕು, ಅಲ್ಲಿ ಕಚ್ಚಾ ತೈಲಗಳು ಬರ್ತಾ ಇಲ್ಲ. ಹೆಂಗ್ ಬರ್ತದೆ ಹೈವೇಗಳಲ್ಲೆಲ್ಲ? ಯಾರಿಗೆ ಗೊತ್ತು ಹೈವೇಗಳು? ಇಲ್ಲಿ ನಾವ್ ಹೇಳಿದ್ರೆ ಆತರ ನಮಗೆ ನೋಡಿ ಇಲ್ಲಿ ಕಚ್ಚಾ ತೈಲ ಬರ್ತಾ ಇಲ್ಲ ಸರ್. ಯಾರಪ್ಪ ಮನೆಯದು ಕೊಡಲ್ಲ. ನೀವ್ ಹೇಳ್ತಾ ಇದ್ರಿ 2,000. 2,000 ಎಲ್ಲಿಂದ ಬರುತ್ತೆ? ಎಲ್ಲಿಂದ ಬರ್ತದೆ? 2,000 ನೀವ್ ಹೇಳಿ ಎಲ್ಲಿಂದ ಬರುತ್ತೆ? 2,000 ರೂಪಾಯಿ ಬರ್ತದೆ. ನಾವೇ ಕೊಡೋ ದುಡ್ಡದು. ಬೆಳಗ್ಗೆ ಎದ್ರೆ ಸ್ಟಾರ್ಟ್ ಆಗುತ್ತೆ. ನಾನು ಬೆಳಗ್ಗೆ ಎದ್ರೆ ಹಾಲು ಇಲ್ಲ, ನಾನು ಕೃಷ್ಣ ಟೀ ಕುಡಿಯಕ್ಕೆ ಹೋಗ್ತೀನಿ. 1 ಟೀ ಎಷ್ಟು? 20 ರೂಪಾಯಿ. 1 ಟೀಗೆ ನಾನು ಎಷ್ಟು ಟ್ಯಾಕ್ಸ್ ಕಟ್ತೀನಿ? 20 ರೂಪಾಯಿ. 2.5%. 5% ಅಂದ್ರೆ ಎಷ್ಟಾಯ್ತು? ಒಂದು ಊಟ ಎಷ್ಟಾಗಿದೆ? 150 120 ರೂಪಾಯಿ ಊಟ ಆಗಿದೆ. 120 ರೂಪಾಯಿಗೆ 5% ಅಂದ್ರೆ ಎಷ್ಟಾಯ್ತು? 5 ರೂಪಾಯಿ. ಬೆಳಿಗ್ಗೆ ಎದ್ರೆ ಒಬ್ಬ ಮನುಷ್ಯ ಮಿನಿಮಮ್ ಸಾಮಾನ್ಯ ಮನುಷ್ಯ, ಜಾಸ್ತಿ ಯಾರು ಬೇಡ, ಐಫೈ ಅವರು ಇವರು ಅವರೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ಒಬ್ಬ ಒಂದು ಕೂಲಿ ಮಾಡ್ತಕ್ಕಂಥ ಒಬ್ಬ 500 ರೂಪಾಯಿ ದುಡಿಯೋಂಥ ಮನುಷ್ಯ 100 ರೂಪಾಯಿ ಮೇಲೆ ಟ್ಯಾಕ್ಸ್ ಕಟ್ತಾನೆ. ಬೇಕಾದ್ರೆ ನೀವು ನಾನು 1 ವರ್ಷದ ಲೆಕ್ಕ ಕೊಟ್ಬಿಟ್ಟಿದ್ರೆ ನಾನು ಟ್ಯಾಕ್ಸ್ ಕಟ್ಟೋದು ನಾನು 1 ವರ್ಷದ ಲೆಕ್ಕ ಕೊಟ್ಬಿಡ್ತೀನಿ. ನಾನು ಡೈರೆಕ್ಟ್ ಟ್ಯಾಕ್ಸ್ ಅಲ್ಲ, ಇಂಡೈರೆಕ್ಟ್ ಟ್ಯಾಕ್ಸ್. ನಂದು ಮೆಡಿಕಲ್ ಶಾಪ್ ಇದೆ. ಒಂದು ವಸ್ತು ಯಾವ್ದಾರ ಒಂದು ವಸ್ತು ಒಂದು ಫೇರ್ ಆ್ಯಂಡ್ ಲವ್ಲಿ ಪರ್ಚೇಸ್ ಮಾಡೋದಂದ್ರೆ 18% ಇದೆ ಇವತ್ತು ಫೇರ್ ಆ್ಯಂಡ್ ಲವ್ಲಿ. ನೀವು ಹೇಳಿದ್ರು ಸೆಂಟ್ರಲ್ ಅವ್ರು ಹೇಳಿದ್ರು 5% ಕಡಿಮೆ ಮಾಡಿದಂತೆ. ಮೆಡಿಸನ್ಗೆ 5% ಕೊಟ್ಟಿದ್ದಾರೆ. ಇವ್ರು ಯೋಗ್ಯತೆ ಮೆಡಿಸನ್ನೇ ಫ್ರೀ ಕೊಡೋಕ್ಕಾಗಲ್ಲ. ಮೆಡಿಸನ್ ಫ್ರೀ ಮಾಡ್ರಿ GST ನೀವು ಯಾಕೆ ಮಾಡೋಕ್ಕಾಗಲ್ಲ ಫ್ರೀನ? ಒಬ್ಬ ಮೆಡಿಕಲ್ ಅಂಗಡಿನ ಹಿಡ್ಕೊಂಡಿರುವಂತ ವ್ಯಕ್ತಿ ಕೊಡ್ತಾ ಇರೋ ಏಟು ಇದು. ಇವ್ ಯಾಕೆ ಮಾಡೋಕ್ಕಾಗಲ್ಲ? ನಿಮ್ಮ ಯೋಗ್ಯತೆಗೆ ಫಸ್ಟ್ ನೀವು ನೀರು, ಚರಂಡಿ, ಸಮಸ್ಯೆಗಳು ಮಾಮೂಲಿ ಮನುಷ್ಯನಿಗೆ ಹೆಲ್ತು, ಎಜುಕೇಶನ್ ನಿಮ್ದು ಇದೇ ಕೊಡೋಕ್ಕಾಗ್ತಿಲ್ಲ ಅಂದ್ರೆ ನಾವು ಸಿಂಗಾಪುರ ಮಾಡ್ತೀವಿ. ಇಲ್ಲ ಸರ್, ನಾವು ಟ್ರೈನೇ ಓಡಿಸೋಕ್ಕಾಗುತ್ತಾ? ಈ ಟ್ರೈನು ಜನಗಳು ತಿಳ್ಕೋಬೇಕು. ಯಾರೇ ನಮಗೆ ಯಾವ ಪಕ್ಷದಾರ ಆಳ್ರಿ, ಟ್ರಾನ್ಸ್ಪರೆಂಟ್ ಬೇಕು ಅಂದ್ರೆ ನಮ್ಮ GSTಗೆ ನಮ್ಗೆ ಲೆಕ್ಕ ಬೇಕು. ನಾನು ಕಟ್ತಾ ಇರೋ ಟ್ಯಾಕ್ಸ್ಗೆ ಲೆಕ್ಕ ಬೇಕು ನನಗೆ. ಹೇಳಿ ಈಗ ಪುಟ್ರಂಗಮ್ಮಗೆ ಗೊತ್ತಾ? ಏನು ಏನ್ ಗೊತ್ತಾ? ಎಲ್ಲಾರು ಫ್ರೀ ಇಲ್ಲ ಏನಿಲ್ಲ ಜನಗಳಿಗೆ. ಫ್ರೀ ಕೊಡ್ತಲ್ವಾ? ಏನ್ ಕೊಡ್ತಾರೆ? 200 ರೂಪಾಯಿ ಕೊಡ್ತಲ್ವಾ? ಬಸ್ ಫ್ರೀ ಮಾಡಿಲ್ವಾ? ಏನು ಬೇಡ, ಅವೇನು ಬೇಡ. ಅವೆಲ್ಲ ಮತ್ತೆ ಇನ್ನೇನ್ ಬೇಕು ಫ್ರೀ? ನಮ್ಗೆ ಏನು ಬೇಡ. ರೋಡ್ ಸರ್ ಮಾಡ್ಕೊಡ್ಲಿ, ನೀರ್ ಕೊಡ್ಲಿ. ನೀರ್ ಕೊಡ್ಬೇಕು, ರೋಡ್ ಕೊಡ್ಬೇಕು, ಆಮೇಲೆ ಏನ್ ಕೊಡ್ಬೇಕು? ಏನು ಬೇಡ, ಎಲ್ಲ ಕಮ್ಮಿ ಮಾಡ್ಲಿ ಹೇಳು. ಏರಿಯಾದೆಲ್ಲ ಪ್ರಾಬ್ಲಮ್ ಇದೆಯಾ? ಏರಿಯಾದಾಗ ಏನ್ ಪ್ರಾಬ್ಲಮ್ ಇಲ್ಲ. ಏನ್ ಪ್ರಾಬ್ಲಮ್ ಇಲ್ಲ. ಸರಿ ಹೋಯ್ತು ಬಿಡಿ. ಏರಿಯಾದಾಗ ಏನ್ ಪ್ರಾಬ್ಲಮ್ ಇಲ್ಲ. ಸರಿ ಬಿಡಿ, ಆಯ್ತು ಹೋಯ್ತೀನಿ. ಓಲಾ ಸರಿ ಹೋಯ್ತೀನಿ ಬಿಡಿ. ಎಸ್, ಇದು ದೊಡ್ಡಬಿದ್ರಹಳ್ಳಿನಲ್ಲಿರುವಂಥ ಅತಿ ದೊಡ್ಡ ಪ್ರಾಬ್ಲಮ್ಗಳು. ಸಾಕಷ್ಟು ಜನರನ್ನು ಮಾತಾಡ್ಸಿದ್ದೀವಿ. ಒಂದು ರೌಂಡು ಡಿಬೇಟು ಕೂಡ ಆಗೋಯ್ತು, ಎಲ್ಲ ಆಗೋಯ್ತು. ಅತಿ ದೊಡ್ಡ ಸಮಸ್ಯೆ
ಇಲ್ಲಿ ನಿಮಗೆ ನೋಡೋಕೆ ಹಿಂಗೆ ಏರಿಯಾ ಕಾಣಿಸ್ತಿರ್ಬೋದು, ಆದರೆ ಸಮಸ್ಯೆಗಳ ಸರಮಾಲೆ ತುಂಬ್ಕೊಂಡ್ಬಿಟ್ಟಿದ್ದಾವೆ ಆಯಿತಾ. ಜನ ಬೇಸತ್ತುಬಿಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಪಾಠವನ್ನು ಮುಂದಿನ ದಿನಗಳಲ್ಲಿ ಕಲಿಸುವಂತಕ್ಕೂ ಮುಂಚೆ ನೀವು ಎಚ್ಚೆತ್ಕೊಂಡ್ಬಿಟ್ರೆ ಒಳ್ಳೇದು. ಇಲ್ಲ ಅಂದರೆ ಅವ್ರು ಕಿಚ್ಚೆದ್ದು ಬಿಡ್ತಾರೆ. ನೀವು ಎಚ್ಚೆತ್ಕೊಂಡ್ರೆ ಒಳ್ಳೇದು. ಅವ್ರು ಕಿಚ್ಚೇಳೋಕ್ಕೂ ಮುಂಚೆ ನೀವು ಎಚ್ಚೆತ್ಕೊಳ್ಳಿ. ಇಲ್ಲ ಅಂತಂದರೆ ಎಲ್ಲ ಕಿತ್ತಾಕ್ಬಿಡ್ತಾರೆ. ಈಗ ರೋಡ್ ಮಾಡಿದ್ರೆ ಮಿನಿಮಮ್ ಒಂದು 50 ವರ್ಷ ಬರ್ಬೇಕು ಕಣ್ರಿ. ಅದು ನಿಮ್ಮ ಅಧಿಕಾರದ ಮಟ್ಟಿಗೆ ಮೂರು ತಿಂಗಳಿಗೆ ಒಂದು ಇಲ್ಲ 3 ವರ್ಷಕ್ಕೊಂದು ರೋಡ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನೀವು ಈ ಕಡೆ ಬತ್ತಾ ಇರ್ತದೆ. ಈ ಕಡೆ 100 ರೂಪಾಯಿ ಬಂದರೆ ರೋಡ್ ಮಾಡೋಕ್ಕೆ 20 ರೂಪಾಯಿ ರೋಡ್ ಮಾಡಿ 80 ರೂಪಾಯಿ ಮಡಿಕೊಳ್ಳಿ. ನಿಮ್ಗೆ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಇನ್ನೊಂದು ಕ್ಷೇತ್ರದಲ್ಲಿ ಮತ್ತೊಂದು ಕ್ಷೇತ್ರದಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.